ಏನ್ ಮಾಡ್ತಾ ಇದ್ಯಾ? ಸಾಕ್ ಸಾಕು ಮಕ್ಳ, ಸಾಕ್ ಮಾಡಿ. ಇದೇನಮ್ಮ? ಅಕ್ಕಿ ದಿನ ನೀವು ತಿಂತೀರಲ್ಲ ಅದು. ಆದ್ರೆ ಅದು ಅಂಗಡಿಲಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಪ್ಯಾಕೆಟ್ ಅಲ್ಲ, ಅದು ಅಂಗಡಿಗೆ ರೈತರ ಹೊಲದಿಂದ ತಾನೇ ಬರೋದು. ಇದ್ರ ಅರ್ಥ ರೈತ ತುಂಬಾ ಕಷ್ಟ ಪಡ್ತಾನೆ ಅಲ್ವಾ ಅಮ್ಮ? ಆದ್ರೆ ಯಾಕವ್ರು ತುಂಬಾ ಬಡವರು ಇರ್ತಾರೆ? ಎಲ್ರೂ ಇರಲ್ಲ. ಕೆಲವರು ಕಾವೇರಿ ಹಾಗೆ ತನ್ನ ಬುದ್ಧಿ ಶಕ್ತಿಯಿಂದ ಅವ್ರಿಗಿರೋ ಬಡತನನ ದೂರ ಮಾಡ್ತಾರೆ. ಕಾವೇರಿ ಯಾರಮ್ಮ? ಈಗೋ ನನ್ ಕೆಲ್ಸನೂ ಮುಗೀತು. ಈಗ ನಾನ್ ನಿಮ್ಗೆ ಅವಳ ಕತೆ ಏನು ಅಂತ ಹೇಳ್ತೀನಿ. ಕಾವೇರಿ ವಿಜಯನಗರದಲ್ಲಿ ವಾಸವಾಗಿದ್ಲು. ಮತ್ತೆ ಹೊಲದ ಹೆಸರಲ್ಲಿ ಅವಳ ಹತ್ರ ಬರಡು ಭೂಮಿ ಇತ್ತು. ಅದ್ರಲ್ಲಿ ಅವಳು ವ್ಯವಸಾಯ ಮಾಡಕ್ಕೆ ಆಗ್ತಿರ್ಲಿಲ್ಲ. ಕಾವೇರಿ ಹಗಲು ರಾತ್ರಿ ಕಷ್ಟಪಡ್ತಿದ್ಲು ಅವಳಲ್ಲಿ ವ್ಯವಸಾಯ ಮಾಡೋದಿಕ್ಕೆ. ಮತ್ತೆ ಅವಳ ಗಂಡ ಬ್ರಿಡ್ಜು, ಅವನಂತೂ ಸೋಮೇರಿಗಳ ಸರ್ದಾರ ಆಗಿದ್ದ. ಮಲಗಿರ್ಬೇಕಾದ್ರೆ ಯಾರಾದ್ರೂ ತಿನ್ನಿಸ್ತಾರ? ಬುದ್ಧಿ ಇಲ್ವಾ? ಕನ್ಸಲ್ಲಿ ಕುದುರೆ ಗಾಡಿ ಓಡಿಸಿದಾಗಿದ್ರೆ ಈಗ ಬಂದು ಹೊಲದಲ್ಲಿ ಸ್ವಲ್ಪ ವ್ಯವಸಾಯನಾದ್ರೂ ಮಾಡಬಹುದಲ್ಲ? ಮಾಡ್ತೀನಿ, ಸ್ವಲ್ಪ ಹೊತ್ಬಿಟ್ಟು. ಕಾವೇರಿಗೆ ಅದೃಷ್ಟದಿಂದ ಮಾವಿನ ಹಣ್ಣಿನೂ ಸಿಕ್ತು. ಆದ್ರೆ ಅವಳ ಕಷ್ಟಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಒಂದು ದಿನ ಕಾವೇರಿ ದಿನಾ ಕೆಲಸ ಮಾಡೋ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಿರುವಾಗ ಆಗ ತಂಗ್ಯವ್ವ, ಯಾಕೆ ಬಂಜರು ಭೂಮಿನಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ಯಾ? ಮಾರ್ಬಿಡು ಇದನ್ನ. ನೋಡು, ನಾನೇ ನಿನಗೆ 1000 ನಾಣ್ಯ ಕೊಡ್ತೀನಿ ಇದಕ್ಕೆ. ಕಮ್ಮಿ ಆಯ್ತಾ? ಸರಿ, 1,500 ಕೊಡ್ತೇನೆ. ಇವನ್ ಇಲ್ಲಿಗೆ ಬಂದಿರೋದ್ರ ಹಿಂದೆ ಏನೋ ಉದ್ದೇಶ ಇದೆ. ಇಲ್ಲ ಅಂದ್ರೆ ಈ ಬಂಜರ ಭೂಮಿನ ಯಾರು ತಗೋತಾರೆ? ಕಾವೇರಿ ಅನುಮಾನ ನಿಜ ಆಗಿತ್ತು. ಚಂಪಕ್ಕೊಬ್ಬ ಕಳ್ಳ ಆಗಿದ್ದ. ಕಾವೇರಿಯ ಹೊಲದಿಂದ ದೇವಸ್ಥಾನದವರೆಗೂ ಸುರಂಗ ಮಾಡಿ ನಿಧಿ ಕದಿಯಕ್ ನೋಡ್ತಿದ್ದ. ಆಗ ಕಾವೇರಿಗೆ ಒಂದ್ ಯೋಚನೆ ಬಂತು. ಅವಳೇನ್ ಹೇಳಿದ್ಲು ಅಂದ್ರೆ, ಅಣ್ಣ, ಈ ಹೊಲ ನಮ್ ತಾತ ಮುತ್ತಾತರು ಅವ್ರ ಕಾಲದಿಂದ ಉಳಿಸ್ಕೊಂಡ್ ಬಂದಿರೋಂಥ ಭೂಮಿ. ಆದ್ರೆ ಗುಟ್ಟಿನ ಮಾತು, ಅವರ ಇಡೀ ಸಂಪತ್ತು ಈ ಭೂಮಿ ಕೆಳಗಡೆನೆ ಅಡಗಿದೆ. ಹಾ, ನನ್ ಗಂಡನ್ಗೆ ಅದ್ರ ನಕ್ಷೆ ಕೂಡ ಸಿಕ್ಕಿದೆ ನೋಡಿ. ಅದಕ್ಕೋಸ್ಕರನೇ ಅಲ್ವಾ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದು. ಅಂದ್ರೆ ನೀನು ಭೂಮಿನ ವ್ಯವಸಾಯಕ್ಕೆ ಅಂತಲ್ಲ, ನಿಮ್ಮ ಪೂರ್ವಜರ ಸಂಪತ್ತಿಗಾಗಿ ಅಗಿತಾ ಇದ್ಯಾ ಅಂತಾಯ್ತು. ಸಂಪತ್ತೇನು ನಿಧಿ ಅಂತಾನೆ ಅನ್ಕೊಳ್ಳಿ ಅಣ್ಣ. ಆದ್ರೆ ಈ ಗುಟ್ಟಿನ ವಿಷಯನ ಯಾರಿಗೂ ಹೇಳಲ್ಲ ಬಿಡು ತಂಗ್ಯವ್ವ. ನಾನಂತೂ ದೇವಸ್ಥಾನದಲ್ಲಿರೋ ಚಿನ್ನ ಕದಿಯೋಕೆ ಅಂತ ಬಂದಿದ್ದೆ. ಆದ್ರೆ ಇಲ್ಲಂತೂ ಇಡೀ ನಿಧಿ ನಕ್ಷೆನೇ ಕೊಟ್ಬಿಟ್ಲು ನನ್ನ ಅಮಾಯಕ ತಂಗ್ಯವ್ವ. ನಡಿ, ನಿಧಿನ ಹುಡುಕಿ ತೆಗೆಯೋಣ. ಇಲ್ಲಿಲ್ವಲ್ಲ, ಇಲ್ಲೂ ಇಲ್ವಲ್ಲಪ್ಪ. ಇಲ್ಲೂ ಇಲ್ವಲ್ಲ. ಜಮೀನನ್ನೆಲ್ಲ ಅಗ್ದಿದ್ದಾಯ್ತು, ಏನೂ ಸಿಗ್ಲಿಲ್ಲ. ಯಾವ ಕೆಲ್ಸನ ಕಾವೇರಿ ತುಂಬಾ ದಿನಗಳಿಂದ ಮಾಡಕ್ಕಾಗ್ಲಿಲ್ವೋ ಅವಳು ತನ್ನ ಬುದ್ಧಿ ಶಕ್ತಿಯಿಂದ ಆ ಕಳ್ಳಿನಿಂದ ಒಂದೇ ರಾತ್ರಿಯಲ್ಲಿ ಮಾಡಿಸ್ಬಿಟ್ಲು. ಇದು ಹೇಗ್ ಸಾಧ್ಯ? ಕೆಲವು ದಿನಗಳಾದ್ಮೇಲೆ ಆ ಬರಡು ಭೂಮಿಯಲ್ಲಿ ಫಸಲು ಬರಕ್ ಶುರುವಾಯ್ತು. ಮೊದಲನೇ ಫಸಲಿನ ಲಾಭದಿಂದ ಕಾವೇರಿ ಸೀರೆ ತಗೊಂಡ್ಲು, ಆಮೇಲೆ ಜುಮ್ಕಿ ತಗೊಂಡ್ಲು, ಆಮೇಲೆ ಬ್ರಿಡ್ಜ್ಗೋಸ್ಕರ ಮೃದುವಾದ ಹಾಸಿಗೆನೂ ತಗೊಂಡ್ಲು.
ಮನೆಯಲ್ಲಿ ಎಲ್ಲಾ ವಸ್ತುಗಳು ಹೊಸ್ದಾಗಿತ್ತು, ಮನೆ ಮಾತ್ರ ಹಳೇದೇ ಆಗಿತ್ತು. ಓಹೋ, ಈ ಮನೇನೇನ್ ಮಾಡ್ಲಿ? ಅರೇ, ಕನ್ಸಲ್ಲಿ ಅರಮನೆ ಕಟ್ಟಿದಾಗಿದ್ರೆ ಈ ಮನೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಆ ಕಡೆ ಈ ಕಡೆಯಿಂದ ಬೀಳ್ತಾನೆ ಇದೆ. ಹಾ, ಯೋಚನೆ ಮಾಡ್ತೀನಿ, ಆರಾಮಾಗಿ ಯೋಚನೆ ಮಾಡ್ತೀನಿ. ಹಾಗೆ ತುಂಬಾ ದಿನಗಳ ನಂತರ ಚಂಪಕ್ ಮತ್ತೆ ವಿಜಯನಗರಕ್ಕೆ ಬಂದ. ಕಾವೇರಿಯ ಹೊಸ ಸೀರೆ ಮತ್ತೆ ಆ ಒಡವೆಗಳನ್ನೆಲ್ಲ ನೋಡಿ ಆಗ ಅವನಿಗೆ ಅನುಮಾನ ಬಂತು, ಭೂಮಿಲಿ ಅಡಗಿನ ನಿಧಿ ಎಲ್ಲ ಕಾವೇರಿಗೆ ಸಿಕ್ಕಿರಬಹುದು ಅಂತ. ಆಗ ಮತ್ತೆ ಬಂದ. ಯಾರಪ್ಪ ನೀನೋ? ನಾನ್ ದಾರಿ ಹೋಗ ರಾತ್ರಿ ಕಳೆಯೋದಕ್ಕೆ ಸ್ವಲ್ಪ ಜಾಗ ಬೇಕಾಗಿತ್ತು. ಬೆಳಗಾಗ್ತಿದ್ದಾಗೆ ಹೊರಟು ಹೋಗ್ತೀನಿ. ಚಂಪಕ್ ಮತ್ತೆ ವೇಷ ಬದಲಾಯಿಸ್ಕೊಂಡ್ ಬಂದ. ಆದ್ರೆ ಕಾವೇರಿ ದೃಷ್ಟಿಯಿಂದ ಅವನ್ ತಪ್ಪಿಸ್ಕೊಳಕ್ ಅವಳು ಉಂಗ್ರಾನ ನೋಡಿದ ತಕ್ಷಣ ಕಂಡು ಹಿಡಿದ್ಬಿಟ್ಲು. ನೀವು ಈ ಕಡೆ ಬನ್ನಿ. ಏನ್ ಮಾಡ್ತಿದ್ಯಾ? ನಿಧಾನ. ಕಳ್ಳ ಸೇರು ಅಂದ್ರೆ ಕಾವೇರಿ ಕೂಡ ಸವಾ ಸೇರು ಆಗಿದ್ಲು. ಇಲ್ಲಿ ಕೇಳ್ರಿ, ಇವತ್ ರಾತ್ರಿ ಚಿಕ್ಕಮ್ಮನ್ ಮನೆಗ್ ಹೋಗ್ಬೇಕಲ್ವಾ? ಮರ್ತ್ ಬಿಟ್ರಾ? ಅವ್ರು ಮನೇಲಿ ಒಬ್ರೇ ಇದಾರೆ. ಹಾ, ನನಗ್ ಗೊತ್ತಾಗ್ತಿದೆ. ನಿಮ್ಗೆ ನಿಮ್ ಒಡವೆ ವಸ್ತ್ರಗಳ ಬಗ್ಗೆ ಯೋಚನೆ ಇದೆ ಅಲ್ವಾ? ನೀವು ಯೋಚನೆನೇ ಮಾಡ್ಬೇಡಿ. ನಾನ್ ಅವುಗಳನ್ನ ಮನೆ ಗೋಡೆಲಿ ಯಾವ ತರ ಬಚ್ಚಿಟ್ಟಿದೀನಿ ಅಂದ್ರೆ ಅದು ನನಗ್ ಬಿಟ್ರೆ ಬೇರೆ ಯಾರ ಕೈಗೂ ಸಿಗಲ್ಲ. ನಡೀರಿ, ಇನ್ನು ತಡ ಮಾಡೋದ್ ಬೇಡ, ಹೊರಡಣ್ವಾ? ಅಣ್ಣ, ಮನೆ ಕಡೆ ಗಮನ ಇರ್ಲಿ. ನಾವು ಬೆಳಗಾಗೋಷ್ಟೊತ್ತಿಗೆ ಬಂದ್ಬಿಡ್ತೀವಿ. ಆಗ್ಲಿ ತಂಗ್ಯವ್ವ. ಕಾವೇರಿನೂ ಬ್ರಿಡ್ಜು ಹೊರಡ್ತಿದ್ದ ಹಾಗೆ ಕಳ್ಳ ತನ್ನ ಕೆಲಸ ಶುರು ಮಾಡ್ಕೊಂಡ. ಪಾಪ ಅವನು ಇಡೀ ರಾತ್ರಿ ಗೋಡೆಗಳನ್ನೆಲ್ಲ ಒಡೆದು ಹಾಕ್ತ, ಒಡವೆ ಮತ್ತೆ ದುಡ್ಡು ಸಿಗ್ಬೋದೇನೋ ಅಂತ. ಆದ್ರೆ ಅವನಿಗೆ ಸಿಕ್ಕಿದ್ದು ಬರೀ ಇಲಿಗಳು. ಇನ್ನೊಂದು ಕಡೆ ಇರುವೆಗಳು ಮತ್ತೆ ಕಣ್ತುಂಬ ಕಣ್ಣೀರು. ಅಯ್ಯೋ, ನನ್ನ ಮನೆ, ನನ್ನ ಪ್ರೀತಿಯ ಮನೆ ಯಾರೋ ಬೆಳೆಸ್ಬಿಟ್ಟಿದ್ದಾರೆ. ಈಗ ನಾನು ಎಲ್ಲ ಆರಾಮಾಗಿರ್ಲಿ. ಈ ಮನೆ ಅಂತೂ ಪಾಳ್ ಬಿದ್ದಿತ್ತಲ್ವೇನ್ರಿ? ಮಣ್ಣಿನ ಗೋಡೆ ಎಷ್ಟು ವರ್ಷ ಅಂತ ಇರುತ್ತೆ. ಹೊಸ ಮನೆ ಕಟ್ಟಬೇಕು ಅಂತಿದ್ರೆ ಇದನ್ನ ಬೀಳಿಸ್ಲೇಬೇಕಾಗಿತ್ತಲ್ವಾ? ಹೌದಾ? ಬೀಳ್ಸೋದಕ್ಕೆ ಖರ್ಚು ಕೂಡ ಆಗ್ತಿತ್ತಲ್ವಾ? ನೀವು ಖುಷಿ ಪಡ್ಬೇಕು ರೀ. ಕಳ್ಳ ಖರ್ಚಿಲ್ದೇನೆ ನಮ್ ಕೆಲ್ಸನ ಮಾಡ್ಬಿಟ್ಟು ಹೋಗಿದಾನೆ ಅಂತ. ಮತ್ತೆ ಈ ಸಲ ಕೂಡ ಕಾವೇರಿ ಆ ಕಳ್ಳನ ದಿಕ್ ತಪ್ಸಿ ತನ್ನ ಕೆಲ್ಸನ ಮುಗಿಸ್ಕೊಂಡ್ಬಿಟ್ಲು. ಹಾಗೆ ಅವಳು ಹೊಸ ಮನೆನೂ ಕಟ್ಟಿಸ್ಕೊಂಡ್ಲು. ಕಳ್ಳ ತನ್ನ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೋಸ್ಕರ ಮತ್ತೆ ಬಂದ. ಆದ್ರೆ ಈ ಸಲ ಅವನ್ ತನ್ನ ವೇಷನ ಬೇರೆ ತರಾನೇ ಬದಲಾಯಿಸ್ಕೊಂಡ್ ಬಂದಿದ್ದ. ಬಳೆ ತಗೊಳ್ಳಿ, ಗಾಜಿನ ಬಳೆ ತಗೊಳ್ಳಿ, ಬಣ್ಣದ ಬಳೆ ತಗೊಳ್ಳಿ, ಬಳೆ ತಗೊಳ್ಳಿ. ಉಂಗುರ? ಇವನಂತೂ ಅದೇ ಕಳ್ಳ ಅಲ್ವಾ? ಇವನಿಗೆ ಹೇಗಾದ್ರೂ ಮಾಡಿ ಇವಾಗ ಬುದ್ಧಿ ಕಲಿಸ್ಲೇಬೇಕಲ್ಲ. ತಂಗ್ಯವ್ವ, ಬಳೆನ ನೋಡ್ತಾ ಇರ್ತೀಯ ಅಥವಾ ತಗೋತ್ಯಾ? ತಗೊಳ್ಳೋದಂತೂ ನನಗ್ ತುಂಬಾನೇ ಇದೆ. ಒಂದ್ ನಿಮಿಷ ಇರಿ, ನಾನ್ ಹೋಗಿ ನಾಣ್ಯ ತಗೊಂಡ್ ಬರ್ತೀನಿ. ಈ ಸಲ ಇವ್ರ ಮಾತಿಗೆ ಮೋಸ ಹೋಗಲ್ಲ. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅರೆ, ನಾಣ್ಯಗಳನ್ನ ಇಲ್ಲೇ ಇಟ್ಟಿದ್ನಲ್ವಾ? ಈಗ ಕಾಣ್ತಾನೆ ಇಲ್ವಲ್ಲ? ಅಯ್ಯೋ, ಇಲ್ಲೂ ಕೂಡ ಕಾಣ್ತಿಲ್ಲ. ಓ, ನನ್ನ ಅಮಾಯಕಿ ತಂಗಿಯವ್ವ ಕಳ್ಳರ ಭಯದಿಂದ ನಾಣ್ಯನ ಮರದ ಪೊಟರೆಯಲ್ಲಿ ಬಚ್ಚಿಟ್ಟಿದ್ದಾಳೆ. ಓಹೋ, ಈಗೇನ್ ಮಾಡ್ಲಿ ನಾನು? ಈ ನಾಣ್ಯಗಳನ್ನ ಎಲ್ಲಿಟ್ ಮರ್ತ್ಬಿಟ್ಟೆ ನಾನು? ಅಣ್ಣ, ನಾಣ್ಯಗಳನ್ನ ಎಲ್ಲೋ ಇಟ್ಬಿಟ್ಟು ಮರ್ತು ಹೋಗ್ಬಿಟ್ಟಿದೀನಿ. ನೀವು ಮುಂದಿನ ಸಲ ಬಂದಾಗ ನಾನು ಖಂಡಿತ ತಗೋತೀನಿ. ಮುಂದಿನ ಸಲ ಯಾಕೆ ತಂಗ್ಯವ್ವ? ತಗೋ, ನೀನು ಬಿಟ್ಟಿಯಾಗಿದ್ದಿಷ್ಟನ್ನು ನೀನೇ ಇಟ್ಕೋ. ಕಾವೇರಿ, ಆ ಬಳೆಗಾರ ನಿನ್ಗೆ ಇಷ್ಟೊಂದು ಬಳೆಗಳನ್ನ ಕೊಟ್ಟು ಎಲ್ಲಿ ಹೊರಟೋದ? ಮರದ ಪೊಟ್ರೆಗಳಲ್ಲಿ ನಾಣ್ಯ ಹುಡ್ಕೋದಕ್ಕೆ. ಇವನು ಅದೇ ಕಳ್ಳರಿ. ಈ ಸರಿ ಇಂಥ ವ್ಯವಸ್ಥೆ ಮಾಡಿದೀನಿ ಅಂದ್ರೆ ಅವನ್ ಇನ್ನೊಂದ್ಸರಿ ಈ ಕಡೆ ತಲೆ ಹಾಕಲ್ಲ.
ಅವನ ಆಯಸ್ಸು ಮುಗಿದು ಹೋಗ್ಬಹುದು, ಆದ್ರೆ ಮರಗಳಲ್ಲ ರೀ. ಆದ್ರೆ ಅಮ್ಮ, ಆ ಕಳ್ಳಂಗೆ ನಿಧಿ ಸಿಕ್ತಾ? ಇದ್ರೆ ತಾನೇ ಸಿಗೋಕೆ. ಪೊಟ್ರೆಗಳಲ್ಲಿ ಕೆಂಪಿರುವೆಗಳ ಗುಂಪೆ ಇತ್ತು. ಇನ್ನೊಂದ್ ಮರದಲ್ಲಿ ಹಾವು, ಮತ್ತೊಂದ್ ಮರದಲ್ಲಿ ಜೇಡ, ಇನ್ನೊಂದ್ ಮರದಲ್ಲಿ ಜೇನ್ ಹುಳಗಳ ಗುಂಪೆ ಇತ್ತು. If you like this video, subscribe to our channel Murthy Media.